ನಿಜವಾಗ್ಲೂ ನಮಗೆ ಹೆಮ್ಮೆ ವಿಷಯ. ಇಂಥ ಒಂದು ದೊಡ್ಡ ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು, ಆ್ಯಕ್ಷನ್ ಎಲ್ಲ ಮಾಡಬೇಕು, ರೊಮ್ಯಾನ್ಸ್ ಮಾಡಬೇಕು, ಇಮೋಷನ್ಸ್ ಹಾಕಬೇಕು, ಅದೆಲ್ಲ ನಿಜವಾಗ್ಲೂ ಸಾಮಾನ್ಯವಾಗಿರುವಂಥ ಕೆಲಸ ಇಲ್ಲವೇ ಇಲ್ಲ. ಸೊ ಐ ಆಮ್ ಟ್ರೂಲಿ ಆನರ್ಡ್ ಆ್ಯಂಡ್ ಬ್ಲೆಸ್ಡ್ ಟು ಹ್ಯಾವ್ ದಿಸ್. ಇಷ್ಟು ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಐ ಆಮ್ ವೆರಿ ಇಮೋಷ್ನಲ್, ವೆರಿ ಓವರ್. ಯಾಕಂದರೆ ನಾನು ಇವತ್ತು ಪ್ರಮೋಷನ್ಸ್ ಆದಮೇಲೆ ಫಸ್ಟ್ ಟೈಮ್ ನಾವು ಸಿನಿಮಾ ನೋಡಿದ್ದು, ನಮಗೆ ತುಂಬ ಇಮೋಷ್ನಲಿ ಫೀಲ್ ಆಗ್ತಿದೆ. ಬಟ್ ಇಷ್ಟು ಒಳ್ಳೆ ಮಟ್ಟಕ್ಕೆ ಬಂದಿದೆ ಸಿನಿಮಾ ಅಂತ ತುಂಬ ಖುಷಿ. ಆದಷ್ಟು ಬರ್ತಾ ದಿನಗಳಲ್ಲಿ ಕನ್ನಡ ಡಬ್ ವರ್ಷನ್ ಕೂಡ ಸಾಕಷ್ಟು ಥಿಯೇಟರ್ಸಲ್ಲಿ ಇನ್ಕ್ರೀಸ್ ಆಗುತ್ತೆ, ತೆಲುಗು ವರ್ಷನ್ ಕೂಡ. ಬಟ್ ಇವತ್ತು ಮಲಯಾಳಂ ಒರಿಜಿನಲ್ ನೋಡಿದ್ವಿ. ಐ ಆಮ್ ವೆರಿ ಹ್ಯಾಪಿ. ಈ ಜರ್ನಿ ಮೋರ್ ದೆನ್ 2 years ಇರೋದ್ರಿಂದ ಏನಾಗಿದೆ ದಟ್ ವಿ ಹ್ಯಾವ್ ಐ ಥಿಂಕ್ ಗ್ರೋನ್ ವಿತ್ ದ ಫಿಲ್ಮ್ ಅಂತ ಹೇಳ್ಬೋದು. ಬೇರೆ ಬೇರೆ ಲುಕ್ಸಲ್ಲಿ ನಾವು ಕಾಣಿಸ್ಕೊಂಡಿದ್ವಿ. ರಾಣಿ ಪಾತ್ರ ಮಾಡೋದ್ರಲ್ಲಿ ತುಂಬಾ ಖುಷಿ ಆಯಿತು ನನಗೆ. ಚಾಲೆಂಜಿಂಗ್ ಇಟ್ ವಾಸ್, ಬಿಕಾಸ್ ಅಷ್ಟು ಜ್ಯುವೆಲ್ರಿ, ಅಷ್ಟು ಕಾಸ್ಟ್ಯೂಮ್ಸ್ ಅದೆಲ್ಲ ಮಾಡಿ ಆ್ಯಕ್ಷನ್ ಮಾಡಬೇಕು, ಎಮೋಷನ್ಸ್ ಕೊಡಬೇಕು, ಸೀನ್ಸ್ ಡೈಲಾಗ್ಸ್ ಡೆಲಿವರ್ ಮಾಡಬೇಕು, ಕಷ್ಟ ಇತ್ತು. ಬಟ್ ನಾವು ಫಸ್ಟ್ ಟೈಮ್ ಈ ಥರ ಒಂದು ಪೀರಿಯಾಡಿಕ್ ಪಾತ್ರದಲ್ಲಿ ಇಷ್ಟು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತ ತುಂಬ ಖುಷಿ ಆಗ್ತಿದೆ. ಹೊಸ ವರ್ಷ ಇವಾಗ ಒಂದು ಒಳ್ಳೆ ನೋಟಲ್ಲಿ, ಒಂದು ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗ್ತಿದೆ. ಒಂದು ಡ್ಯುಯಲ್ ಶೇಡ್ಸಲ್ಲಿ ಇರೋದ್ರಿಂದ ಕ್ಯಾರೆಕ್ಟರ್, ದಿಸ್ ವಾಸ್ ಲೈಕ್ ದ ಸೀಕ್ರೆಟ್ ಎಲಿಮೆಂಟ್ ಆಫ್ ದ ಫಿಲ್ಮ್. ಅದ್ರ ಬಗ್ಗೆ ನಾವು ಇವತ್ತವರೆಗೂ ಮಾತಾಡೋಕ್ಕೆ ಜಾಸ್ತಿ ಆಗ್ತಾ ಇರಲಿಲ್ಲ. ಬಟ್ ನೀವೆಲ್ಲರೂ ಸ್ಕ್ರೀನ್ ಮೇಲೆ ನೋಡಿದ್ದೀರಾ, ಅದನ್ನು ಇಷ್ಟಪಟ್ಟಿದ್ದೀರಾ. ಐ ಆಮ್ ರಿಯಲಿ ಹ್ಯಾಪಿ. ನಾವು ಯಾವತ್ತು ಫೈಟರ್ಸೇ. ಐ ಥಿಂಕ್ ಏನಂದರೆ ಕಲರಿ ಪಟ್ಟು ಮಾಡಿದ್ದೀನಿ ಫಿಲ್ಮಲ್ಲಿ. ಸೊ ಆ ಒಂದು ಫೈಟ್ ಸೀಕ್ವೆನ್ಸ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿತ್ತು. ಬಿಕಾಸ್ ಲಾಲ್ ಸರ್ ಇಸ್ ಆಲ್ರೆಡಿ ಅ ಕಲರಿ ಪಟ್ಟು ಫೈಟರ್ ಆ್ಯಂಡ್ ಟ್ರೈನ್ಡ್ ಇನ್ ಕಲರಿ ಪಟ್ಟು. ಸೊ ಆ ಒಂದು ಸೀಕ್ವೆನ್ಸ್ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಫಾರ್ಸ್ ಇಂಟ್ರೊಡಕ್ಷನ್, ಆ ಒಂದು ಬೆಲೆ ಇಟ್ಕೊಂಡು ಒಂದು ಮಾಡಬೇಕು ಅಂದರೆ ನಿಜವಾಗ್ಲೂ ಕಷ್ಟ. ಬಟ್ ದ ಕೈಂಡ್ ಆಫ್ ಲವ್ ದಟ್ ಐ ಆಮ್ ರಿಸೀವಿಂಗ್ ಫಾರ್ ದಿಸ್ ಕ್ಯಾರೆಕ್ಟರ್ ಇಸ್ ಅನ್ಬಿಲೀವಬಲ್. ಸೊ ತುಂಬ ಖುಷಿ ಆಗ್ತಿದೆ. ಸಿನಿಮಾ ಈ ತರ ನೋಡ್ಕೊಂಡು ಆಚೆ ಬಂದ್ವಿ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಸ್ಟೋರಿ ಲೈನು. ನಮ್ಮ ನಂದಕಿಶೋರ್ ಅವರ ಡೈರೆಕ್ಷನ್ ಅಲ್ಲಿ ಸಮರ್ಜಿತ್ ಅವರು ಅಭಿನಯಿಸಿದ್ದಾರೆ. ಅದು ಕಂಪ್ಲೀಟ್ ಆಕ್ಟರ್ ಮೋಹನ್ ಲಾಲ್ ಅವ್ರ ಜೊತೆ ಒಂದು ಇಟ್ಸ್ ಅ ವೆರಿ ಡಿಫಿಕಲ್ಟ್ ಅಂತ ಒಬ್ಬ ಮೇವ್ರಿಕ್ ಆಕ್ಟರ್ ಜೊತೆ ಆಕ್ಟ್ ಮಾಡಿ ಸೈ ಅನ್ಸ್ಕೊಳ್ಳೋದು, ಇಟ್ಸ್ ರಿಯಲಿ ಎ ಚಾಲೆಂಜಿಂಗ್ ಜಾಬ್. ಅದನ್ನ ಸಮರ್ಜಿತ್ ಹ್ಯಾಸ್ ಡನ್ ಎಫರ್ಟ್ಲೆಸ್ಲಿ. ತುಂಬಾ ಖುಷಿ ಆಯ್ತು, ಬಹಳ ಚೆನ್ನಾಗಿ ಮಾಡಿದ್ದಾರೆ ಸಮರ್ಜಿತ್. ಸಕ್ಕದಾಗಿ ಆಕ್ಟ್ ಮಾಡಿದ್ಯಾ, ರಿಯಲಿ ಮೈಂಡ್ ಬ್ಲೋಯಿಂಗ್. ಅದೇ ಹೇಳ್ತಾ ಇದೆ, ಮೋಹನ್ ಲಾಲ್ ಸರ್ ಜೊತೆ ನಿಂತ್ಕೊಂಡು ರಿಯಾಕ್ಷನ್ ಶಾಟ್ ಕೊಡೋದಕ್ಕೆ ಕಷ್ಟ ಅಂತಂದ್ರಲ್ಲಿ ಕೆಲವು ಕಡೆ ಅವ್ರನ್ನೂ ಸಹಿತ ಡಾಮಿನೇಟ್ ಮಾಡಿರುವಂಥ ಪರ್ಫಾರ್ಮೆನ್ಸ್ ಸಮರ್ಜಿತ್ತು. ತುಂಬ ಖುಷಿ ಆಯಿತು. ಆ್ಯಕ್ಷನ್ ಆಗ್ಬೋದು, ಎಮೋಷನ್ಸ್ ಆಗ್ಬೋದು, ಎಸ್ಪೆಷಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗ್ಬೋದು, ಚಿಲ್ಲಿ ಉಡಾಯಿಸಿದ್ದಾನೆ. ತುಂಬ ಖುಷಿ ಆಯಿತು. ಇಂಥ ಯಂಗ್ಸ್ಟರ್ಸ್ ನಮ್ಮ ಇಂಡಸ್ಟ್ರಿಗೆ ಇವಾಗ ಭಾಳ ಅವಶ್ಯಕತೆ ಇರೋಂಥ ಒಂದು ಸ್ಲಾಟ್ ಅದು. ಸೊ ಸಮರ್ಜಿತ್ ಹ್ಯಾಸ್ ಫುಲ್ಫಿಲ್ಡ್ ಇಟ್ ಇನ್ ಪ್ಯಾನ್ ಇಂಡಿಯನ್ ಲೆವೆಲ್. ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ಗುಡ್ ಲಕ್. ನಮಸ್ತೆ. ನನ್ನ ಗೆಳೆಯ ಮತ್ತು ಜೊತೆಗಾರ, ನನ್ನ 2 ಸಿನಿಮಾಗಳಿಗೆ ಕೆಲಸ ಮಾಡಿದ ಸಮರ್ಜಿತ್ಗೆ ಇವತ್ತು ಒಂದು ತುಂಬ ಒಳ್ಳೆ ದಿನ. ವೃಷಭ ಅದರದ್ದು ಟೈಟ್ಲೇ ತುಂಬ ಅದ್ಭುತವಾದ ಟೈಟ್ಲ್ ಅದು. ಜೊತೆಗೆ ಮೋಹನ್ ಲಾಲ್ ಅವ್ರ ಪಕ್ಕ ನಿಂತಿದ್ದಾರೆ. ಮೋಹನ್ ಲಾಲ್ ಅವ್ರ ಪಕ್ಕ ನಿಂತ್ಕೊಂಡು ನಟಿಸೋದಕ್ಕೆ, ಅಥವಾ ರಾಗಿಣಿಯವರು ಎಕ್ಸ್ಪೀರಿಯನ್ಸ್ಡ್ ಹಲವಾರು ನಟರಿದ್ದಾರೆ ಇನ್ನಷ್ಟು. ಅದಕ್ಕೊಂದು ಬೇರೆದೇ ಚಾರ್ಮ್ ಬೇಕು, ಬೇರೆದೇ ಒಂದು ಮಾನಸಿಕ ಸ್ಥೈರ್ಯ ಬೇಕು. ಅವೆಲ್ಲದನ್ನು ಪಡೆದು ಬಂದಂಥ ಅಪ್ಪಟ ಕನ್ನಡದ ಪ್ರತಿಭೆ ಸಮರ್ಜಿತ್ ಅಂದರೆ ಅದ್ರ ಬಗ್ಗೆ ಯಾವುದೇ ಎರಡನೇ ಮಾತಿಲ್ಲ ಅಂತಾನೆ ಅನ್ಬೋದು. ತುಂಬ ಅದ್ಭುತವಾಗಿ ನಡೆಸಿದ್ದಾನೆ. ಆಮೇಲೆ ಆ ಕೊನೆ ರೀಲ್ಗಳಲ್ಲಂತೂ ಅವನ ಆ್ಯಕ್ಷನ್ ಕ್ಯಾಲಿಬರ್ ಮತ್ತು ಅವನ ಪರ್ಫಾರ್ಮೆನ್ಸ್ ಎಬಿಲಿಟಿಗಳು, ಎಮೋಷನ್ಸು ಎಲ್ಲವೂ ತುಂಬ ಹೊಸದಾಗಿದೆ. ಒಂದು ಹೊಸ ಪ್ರತಿಭೆ. ಈಗ ಆಲ್ರೆಡಿ 2ನೇ ಸಿನಿಮಾಗೆ ಒಂದು ಆಲ್ಮೋಸ್ಟ್ ಒಂದು 6-8 ಮೆಟ್ಲುಗಳನ್ನು ಒಟ್ಟಿಗೆ ಜಂಪ್ ಮಾಡಿದಂಥ ಒಂದು ಪ್ರಗತಿ ಸಮರ್ಜಿತ್. ದಯಮಾಡಿ ಸಮಸ್ತ ನಾಡು ಈ ಹೊಸ ಪ್ರತಿಭೆಗಳನ್ನ, ಹೊಸಬ್ರು ಯಾವತ್ತೂ ಚೆನ್ನಾಗಿ ಮಾಡಿದ್ರು ಕರ್ನಾಟಕದವ್ರು ಕೈ ಬಿಟ್ಟಿಲ್ಲ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಮೆರಿ ಕ್ರಿಸ್ಮಸ್.
ತುಂಬಾ ಒಳ್ಳೇದಾಗ್ಲಿ ನಿಮ್ಮ ಜೀವನದಲ್ಲಿ. ಆ್ಯಂಡ್ ಇವತ್ತು ಖುಷಿಯಾಗಿ ಒಂದು ಸಿನಿಮಾ ನೋಡಿದೆ ನಾನು, ವೃಷಭ ಸಿನಿಮಾದ ಹೀರೋ ಹೋಲ್ ಅಂಡ್ ಸೋಲ್ ಇಲ್ಲಿದ್ದಾರೆ. ನಿಜಾಗ್ಲೂ ಒಂದು ಆಂಗಲ್ ಅಲ್ಲಿ ನೋಡಿದ್ರೆ ರಿತಿಕ್ ರೋಷನ್ ಅನ್ಸಲ್ವಾ ನಿಮ್ಗೆ? ಎಲ್ಲೋ ಒಂದ್ ಕಡೆ ನಮ್ಮ ಇಂಡಸ್ಟ್ರಿಯ ರಿತಿಕ್ ರೋಷನ್ ಅಂತ ನನಗನ್ಸುತ್ತೆ. ನಾನು ಇಂದ್ರಜಿತ್ ಸರಿಗೆ ಹೇಳ್ತಾ ಇರ್ತೀನಿ, ಸಮಾಜಕ್ಕೆ ಖುಷಿ ಆಗೋದೇನಂತ ಹೇಳಿದ್ರೆ ಒಂದೇ ಟೈಪ್ ಕಾಸ್ಟ್, ಒಂದು ಬರೀ ರೊಮ್ಯಾಂಟಿಕ್ ಸಿನಿಮಾ ಆ ಥರ ಅಲ್ಲ. ಹಿ ಕ್ಯಾನ್ ಡೂ ಎವ್ರಿಥಿಂಗ್, ಲೈಕ್ ಹಿ ಇಸ್ ದ ಓವರ್ ಆಲ್ ಸ್ಟಾರ್. ಈ ಸಿನಿಮಾದಲ್ಲಿ ಎಷ್ಟು ವಂಡರ್ಫುಲ್ ಆಗಿ ಆಕ್ಷನ್ ಮಾಡಿದ್ದಾರೆ, ಅಷ್ಟು ಮುದ್ದಾಗಿ ಕಾಣಿಸ್ತಾರೆ. ಅಟ್ ದ ಸೇಮ್ ಟೈಮ್ ಡೈಲಾಗ್ ಡೆಲಿವರಿ, ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಮೋಹನ್ ಲಾಲ್ ಸರ್ ಬಗ್ಗೆ ಹೇಳೋ ಅಷ್ಟು ದೊಡ್ಡವ್ರು ನಾವಲ್ಲ. ಪದ್ಮಭೂಷಣ, ಹಿ ಈಸ್ ವಂಡರ್ಫುಲ್. ದಯವಿಟ್ಟು ಕನ್ನಡ ಮೂವಿಗಳಿಗೆ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಕಾಂಟೆಂಟ್ ಆಗಿರ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಮೇಲೆ ಮೋಹನ್ ಲಾಲ್ ಸರ್ ಇದ್ದಾರೆ ಪಾತ್ರದಲ್ಲಿ, ಜೊತೆಗೆ ಈಗ ಆಫ್ ಸ್ಕ್ರೀನ್ ಅಲ್ಲಿ ನಮ್ಮ ಇಂದ್ರಜಿತ್ ಲಂಕೇಶ್ ಸರ್ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನಾನು ಅವ್ರನ್ನ ನೋಡಿದಾಗೆಲ್ಲ ಸ್ಕ್ರೀನ್ ಮೇಲೆ ಸರ್ ಈ ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತ ಅಂತ ಅನ್ನಿಸ್ತಾ ಇತ್ತು. ಯಾಕಂದ್ರೆ ರಿಯಲ್ ಲೈಫಲ್ಲಿ ಅವ್ರು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಸಮರ್ಜಿತ್ ಸರ್ನ ಆಲ್ರೆಡಿ ನಾವು ಗೌರಿ ಸಿನಿಮಾದಲ್ಲಿ ನೋಡಿದ್ದೀವಿ. ಸಾರಿ ಇಲ್ಲ, ಸಮರ್ಜಿತ್ನ ಆಲ್ರೆಡಿ ನಾವು ಗೌರಿ ಸಿನಿಮಾದಲ್ಲಿ ನೋಡಿದೀವಿ. ಪ್ಯಾನ್ ಇಂಡಿಯಾ ಸ್ಟಾರ್ ಆಗಕ್ಕೆ ಹೊರಟಿದ್ದಾರೆ, ಅದಂತೂ ಇನ್ನೂ ಜಾಸ್ತಿ ಖುಷಿ ಆಗತ್ತೆ. ಸೊ ಸಮಾಜದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡಾನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಆ್ಯಂಡ್ ಇವನ್ ಫೈಟಿಂಗ್ ಅನ್ನೋದು ತುಂಬ ಇಷ್ಟ ಆಯಿತು. ಆ್ಯಂಡ್ ಓವರ್ ಆಲ್ ಮೂವಿ ಕೂಡ ಅಷ್ಟೇ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಆ್ಯಂಡ್ ಒಂದು ಟ್ವಿಸ್ಟ್ ಕೂಡ ಇದೆ. ಸೊ ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಒಂದು ಡಿಫ್ರೆಂಟ್ ಜಾನರ್ ಆಗಿದೆ. ಸೊ ಪ್ಲೀಸ್ ಎಲ್ಲರೂ ಆದಷ್ಟು ಬೇಗ ಕನ್ನಡದಲ್ಲೂ ರಿಲೀಸ್ ಆಗ್ತದೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕಂತ ಕೇಳ್ಕೊತೀನಿ. ಆ್ಯಂಡ್ ನನಗೆ ಪರ್ಸನಲ್ ಆಗಿ ತುಂಬ ಇಷ್ಟ ಆಗಿ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಸ್ಟಾರ್ ಸಿಕ್ಕಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಾವು ಪ್ರೀಮಿಯರ್ ಶೋ ನೋಡಕ್ಕೆ ಬಂದಿದ್ವಿ. ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ಬೋದು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಸ್ಟೋರಿ ಲೈನ್ ನಾನು ನೋಡ್ತಿರೋದು ಮೊದಲನೇ ಸಲ. ಇಟ್ ವಾಸ್ ಆಸಮ್. ನಾನು ಏನು ಹೇಳ್ತೀನಿ ಅಂದರೆ ಎಲ್ಲ ಜನರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಥಿಯೇಟರ್ ಬಂದು ನೋಡಿ. ಲೈಕ್ ಡೋಂಟ್ ವೇಟ್ ಟಿಲ್ ದಿ OTT ಪ್ಲಾಟ್ಫಾರ್ಮ್ಸ್. ಆಮೇಲೆ ಸಮರ್ಜಿತ್ ಅವರು ಗ್ರೇಟ್ ಆ್ಯಕ್ಟಿಂಗ್, ಏನೋ ಒಂದು 10-20 ವರ್ಷದಿಂದ ಇಂಡಸ್ಟ್ರಿಯಲ್ ಆ್ಯಕ್ಟಿಂಗ್ ಮಾಡಿರೋ ಥರ ಮೆಚೂರ್ಡ್ ಆ್ಯಕ್ಟಿಂಗ್ ಕ್ಯಾರಿ ಮಾಡಿದ್ರು. ಇಟ್ಸ್ ಓವರ್ ಆಲ್ ಅ ಪವರ್ ಪ್ಯಾಕ್ ಮೂವಿ. ಸೆಂಟಿಮೆಂಟ್, ಆ್ಯಕ್ಷನ್ ಏನಿಲ್ಲ ಈ ಮೂವಿಯಲ್ಲಿ, ಎಲ್ಲನೂ ಇದೆ. ನಾವು ಜಸ್ಟ್ ಕಾಂತಾರ ನೋಡಿ ಮುಗಿಸಿದ್ದೀವಿ. ಅದ್ರ ನೆಕ್ಸ್ಟ್ ಫಿಲಮ್ ಅಂದರೆ ವೃಷಭ. ಎಲ್ಲರೂ ಬಂದು ನೋಡಬೇಕು. ಬಿಕಾಸ್ ದ ಓನ್ಲಿ ವರ್ಡ್ ದಟ್ ಐ ಕ್ಯಾನ್ ಗಿವ್ ಇಸ್ ಪವರ್ಫುಲ್ ಮೂವಿ. ಬಿಕಾಸ್ ಅವ್ರ ಪಾಸ್ಟ್ ಲೈಫ್ ತೋರಿಸ್ತಾರೆ, ರೀಇನ್ಕಾರ್ನೇಷನ್ ತೋರಿಸ್ತಾರೆ, ಸನಾತನ ಧರ್ಮ ಬಗ್ಗೆ ಹೇಳ್ತಾರೆ. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ತುಂಬಾನೇ ಹುಕ್ಡ್ ಇರುತ್ತೆ ಮೂವಿ ಫುಲ್ಲಲ್ಲಿ. ಸೊ ಬಂದು ಎಲ್ಲರೂ ಸಿನಿಮಾದಲ್ಲೇ ನೋಡಿ. ಇವ್ರು ಹೇಳ್ದಂಗೆ OTT ಪ್ಲಾಟ್ಫಾರ್ಮಲ್ಲಿ ವೇಟ್ ಮಾಡಬೇಡಿ, ಎಲ್ಲರೂ ಸಿನಿಮಾಗೆ ಬಂದು ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ. ಇವತ್ತು ಹಬ್ಬದ ದಿನ ಆದರೂ ಎಲ್ಲರೂ ಬಂದಿರೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಾನು ಮೊದಲು ನಮ್ಮ ಮೋಹನ್ ಲಾಲ್ ಸರ್ಗೆ, ನಂದಾ ಸರ್ ಅವ್ರಿಗೆ ಎಲ್ಲ ಕ್ರೆಡಿಟ್ ಕೊಡಬೇಕು. ಇಷ್ಟೆಲ್ಲ ಜನರು ಹೊಗಳ್ತಾ ಇರೋದಂದರೆ ಅವ್ರಿಗೆ ನಾನು ಅವಕಾಶ ಕೊಟ್ಟಿದ್ದಕ್ಕೆ, ಅಷ್ಟೆಲ್ಲ ನಂಬಿಕೆ ಇಟ್ಕೊಂಡಿರೋದಕ್ಕೆ, ಈ ಸಿನಿಮಾ ನಾನೀಗ ಮಾಡ್ಬೋದು ಅಂತ ಈ ಪಾತ್ರಕ್ಕೆ, ಮತ್ತು ಅದು ಫುಲ್ ಗೈಡೆನ್ಸ್ ಮಾಡಿದ್ದಕ್ಕೆ ಅವ್ರಿಗೆ ನಾನು ಥ್ಯಾಂಕ್ ಮಾಡಬೇಕು. ಇದೇ ಥರ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ನೋಡಿಲ್ಲ ಅಂದರೆ ದಯವಿಟ್ಟು ನಮ್ಮ ವೃಷಭ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಒಳ್ಳೇದಾಗಲಿ. ಮೇರಿ ಕ್ರಿಸ್ಮಸ್. ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಅದರ ಅವಕಾಶ ಸಿಗುತ್ತೆ ಅಂತ ನಾನು ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ. ಬಟ್ ಆ ಸಿಕ್ಕಿದಾಗ ನನಗೆ ಅದೊಂದು ಭಯ ಇತ್ತು. ಆದರೂ ಅವ್ರು ನನಗೆ ಅಷ್ಟು ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿ ಒಂದು ಆ ಮಗನ ಪಾತ್ರನ ಮಾಡಬೇಕಾದ್ರೆ ಮಗ ಪಾತ್ರ ಥರ ಅನಿಸ್ತಿಲ್ಲ, ನಿಜವಾಗ್ಲೂ ಅವ್ರ ಮಗನ ಥರನೇ ಅನಿಸ್ಬಿಡ್ತು ನನಗೆ. ಸೊ ಆ ಥರ ಅದೊಂದು ಜರ್ನಿ ಇದ್ದಿದೆ, ಒಂದು ಅದ್ಭುತವಾದ ಜರ್ನಿ. ಆ ಒಂದೊಂದು ಸೀನ್, ಒಂದೊಂದು ಸಿನಿಮಾದಲ್ಲಿ ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿ ನನ್ನ ದೇವರಿಗೆ ಕೈ ಮುಗಿದು ತುಂಬ ಖುಷಿಯಾಗಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸರ್, ಅದು
ಆಕ್ಷನ್ ಮಾಸ್ಟರ್ಸ್ ಎಲ್ಲ ಹೇಳ್ಕೊಟ್ಟಿದ್ದು. ಸಿನಿಮಾ ಮಾಸ್ಟರು ಅದು 35 ಹೇಳ್ತಾರೆ, ಅವ್ರು ಸರ್ಪ್ರೈಸ್ ಆಗಿತ್ತು ಸರ್ ಸಿನಿಮಾಗೆಲ್ಲ. ಬಟ್ ಅದಕ್ಕೆ ಸಿನಿಮಾ ಮಾಸ್ಟರ್ ಟ್ರೈನಿಂಗ್ ಕೊಟ್ಟಿದ್ದು, ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಮತ್ತು ಗಣೇಶ್ ಮಾಸ್ಟರು, ನಿಖಿಲ್ ಮಾಸ್ಟರ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿತ್ತು ಸಿನಿಮಾದಲ್ಲಿ. ಅವ್ರು ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ, ಎಲ್ಲ ಫೈಟರ್ಸು ತುಂಬ ಸಹಾಯ ನೀಡಿದ್ದಾರೆ ಸಿನಿಮಾ ಮಾಡೋದು. ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳಬೇಕು. ಅದು ಆ ಅವಕಾಶ ಸಿಕ್ಕಿದೆ, ಅದಕ್ಕೆ ತುಂಬ ಖುಷಿ ಸರ್. ಆ ಥರ ನಾನು ಇದೇನು ನಾವು ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಅದು ಅವಕಾಶ ಸಿಕ್ಕಿದ್ದಾಗಿತ್ತು ಸರ್. ಈ ಸಿನಿಮಾದಲ್ಲಿ ನನಗೆ ಆ ದೊಡ್ಡ ತೆರೆ ಮೇಲೆ ಒಂದು ಮೋಹನ್ ಲಾಲ್ ಸರ್ ಜೊತೆ ಅಷ್ಟು ದೊಡ್ಡ ಪ್ರೊಡಕ್ಷನ್ ಅವ್ರ ಜೊತೆ ಆ ಸ್ಕಿಲ್ಸ್ ಎಲ್ಲ ಒಂದು ಶೋಕೇಸ್ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ ಸರ್, ಅದಕ್ಕೆ ಒಂದು ಖುಷಿ ನನಗೆ. ಆಮೇಲೆ ಆ ಪಾತ್ರ ತುಂಬ ಚಾಲೆಂಜಿಂಗ್ ಆಗಿತ್ತು. ಬಟ್ ಅದು ಈಗ ನಮ್ಗೆ ರಿಲೀಸ್ ಆಗಿರೋದ್ಮೇಲೆ ಜನರು ಹೇಳ್ಬೇಕು ನಮಗೆ ಏನು ಅನ್ಕೊಂಡಿದ್ದಾರೆ ಸಿನಿಮಾ ಬಗ್ಗೆ ಅಂತ. ಅವ್ರ ಜೊತೆ ಯಾವಾಗಲೂ ಸಿಗ್ತಾರೆ, ತುಂಬ ಫನ್ ಆಗಿರ್ತಿತ್ತು ಸರ್. ಅವ್ರು ಯಾವಾಗಲೂ ಚೆನ್ನಾಗಿ ಮಾತಾಡಿಸ್ತಾರೆ. ಅಮ್ಮ ಥರ ಹೇಳೋದು, ಯಾಕೆಂದ್ರೆ ಅವರು ಹೇಳಿದ್ರೆ ಅವ್ರು ಬೇಜಾರು ಪಡ್ಕೊಳ್ತಾರೆ, ಯಾಕಂದ್ರೆ ಅವರು ಫ್ರೆಂಡ್ ಥರನೇ ಟ್ರೀಟ್ ಮಾಡ್ತಿದ್ರು. ಅದು ತುಂಬ ಖುಷಿ ಆಯಿತು ಸರ್. ಇನ್ನ ಕೇಳ್ಬೇಕು ಸರ್, ಇವಾಗ ನಾನು ಕೇಳಬೇಕು ಸರ್. ನಾನು ಅವರೆಲ್ಲ ಜೊತೆ ಬರ್ತೀನಿ ಸರ್ ಅಂತ ಹೇಳಿದ್ರು. ಸೊ ಅಪ್ಪ ಆ್ಯಕ್ಚುಲಿ ಬೆಳಗ್ಗೆ ಫೋನ್ ಮಾಡಿದ್ರು, ಅವರು ಬೆಳಗ್ಗೆ ಶೋಗೆ ಹೋಗಿ ಫೋನ್ ಮಾಡಿ ಹೇಳಿದ್ರು. ಅವ್ರಿಗೆ ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ಸೊ ಈಗೆಲ್ಲರೂ ಕೇಳಬೇಕು, ನಿಮ್ಗೆ ಅನಿಸ್ತು ನೀವು ಹೇಳಿ ಸರ್. ಖುಷಿ ಸರ್ ಅವರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಓಕೆ.